ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 9:30ಇಂದನೇ ಶುರು ಮಾಡ್ತಾ ಇದ್ದೀನಿ. ಎಷ್ಟು ಬಿಸಿಲಿದೆ ಹೊರಗಡೆ ಅಂದರೆ ಯಪ್ಪ ನೋಡೋಕ್ಕಾಗ್ತಿಲ್ಲ. ಆ್ಯಂಡ್ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸೆಕೆಂಡ್ ಈ ಟ್ರೈಪೋರ್ಡ್ನ ಬಗ್ಸಿ ಹಿಡಿದು ಸಾಕಾಗ್ಬಿಡುತ್ತೆ. ಸೊ ಇವತ್ತು ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಇವಾಗಾಗಿರೋ ಚಿನ್ನದ ರೇಟಲ್ಲಿ ಏನು ಗೋಲ್ಡ್ ತಾನೇ ತೊಗೊಳಕ್ಕಾಗುತ್ತೆ ಗೈಸ್, ನಿಜವಾಗ್ಲೂ ನೋಡೋಣ. ಅಂದರೆ ಅದು ಗೋಲ್ಡ್ ಶಾಪು ಏನು ತೊಗೋತೀವಿ, ಇಲ್ಲ ಏನು ರೇಟಲ್ಲಿದೆ, ಎಷ್ಟೆಲ್ಲ ಕಲೆಕ್ಷನ್ಸ್ಗಳಿದೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸ್ವಲ್ಪ ಬ್ಯುಸಿ ಇರೋ ಕಾರಣ ವ್ಲಾಗ್ ಬಗ್ಗೆ ಆಸಕ್ತಿ ಕೊಡೋಕ್ಕಾಗ್ತಿಲ್ಲ, ಅಂದರೆ ಆಸಕ್ತಿಯಿಂದ ಮನಸ್ಸಿಟ್ಟು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ನಿಜವಾಗ್ಲೂ. ಮತ್ತು ಮಮ್ಮಿ ಜೊತೆ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಿರ್ತೀರ. ಮಮ್ಮಿನೇ ಅವ್ರು ವ್ಲಾಗ್ನೇ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಕೆಲಸಗಳು ಜಾಸ್ತಿ ಮತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಅವರು ವಿಡಿಯೋಸ್ ಎಲ್ಲ ಮಾಡ್ತಿಲ್ಲ. ನಾನು ಅವಾಗವಾಗ ತೋರಿಸ್ತೀನಿ, ಬಟ್ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ಅಷ್ಟು ತೋರಿಸ್ತಾ ಇಲ್ಲ. ಸೊ ಟ್ರೈ ಮಾಡ್ತೀನಿ ನನ್ನ ಬ್ಲಾಗಲ್ಲೆಲ್ಲ ತೋರಿಸೋಕ್ಕೆ. ನಾನೇನಾದರೂ ಈ ಥರ ಹೊರಗಡೆ ಪ್ರಮೋಷನ್ಸು ಆ ಥರ ಹೋಗ್ಬೇಕಾದ್ರೆ ರೆಡಿಯಾಗಿರ್ತಾರಲ್ಲ ಅವಾಗ ತೋರಿಸ್ತೀನಿ. ಕ್ಯಾಬ್ ಬುಕ್ ಮಾಡಿದ್ದೆ ಬಂತು ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಶಾಪ್ಗೆ ಹೋಗ್ತಾ ಇದ್ದೀನಿ, ಏನಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲೇ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ನಾನು ವೈಟ್ ಕಲರ್ ಚೂಡಿ ಹಾಕಿದ್ದೀನಿ. ಇದ್ರೆ ತುಂಬ ಫ್ರೂಟ್ಸು, ವಾಟರ್ ಬಾಟಲು ಇದೆ. ಬುಜ್ಜಿ ಓಡ್ಬಿಟ್ಟ. ಸೊ ಮಮ್ಮಿನೂ ಕೆಳಗಡೆ ಹೋಗಿದ್ದಾರೆ, ಆಟೋ ಬರುತ್ತೆ ಅಂತ ಹೇಳಿದ್ನಲ್ವ, ಹಾಗಾಗಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ಬಂದಿರೋದು ಆಶೀರ್ವಾದ್ ಸಿಲ್ವರ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು. ಇದು ಬಂದು KR ಹಾಸ್ಪಿಟಲ್ ರೋಡ್ ಇದೆಯಲ್ಲ, ಅಲ್ಲೇನೇ ಇರೋದು. ನೀವು ನೋಡಿದ್ರಿ ಅಂತ ಅಂದರೆ ಚಿನ್ನ ಯಾವುದು ಬೆಳ್ಳಿ ಯಾವುದು ಅಂತ ಕನ್ಫ್ಯೂಸ್ಡ್ ಆಗಿ ಹೋಗ್ತೀರಾ. ಅಷ್ಟು ಚೆನ್ನಾಗಿರೋ ಸಿಲ್ವರ್ ಜ್ಯುವೆಲ್ರಿಗೆ ಗೋಲ್ಡ್ ಪಾಲಿಷ್ ಮಾಡಿರೋ ಅಂಥ ಜ್ಯುವೆಲ್ರಿಗಳಿದು. ಇದಕ್ಕೆ ಗ್ಯಾರಂಟಿ ಎಲ್ಲ ಇರುತ್ತಾ ಅಂತ ನೀವು ಕೇಳೋದಾದರೆ, ನೀವು ಡೈಲಿ ವೇರ್ ಮಾಡ್ತೀನಿ ಅಂತ ಅಂದರೆ 1 ಇಯರ್ವರೆಗೂ ಗ್ಯಾರಂಟಿ ಇರುತ್ತೆ ಅದು ಪಾಲಿಷ್ ಹೋಗದೆ ಇರೋಂಗೆ. ಇಲ್ಲ ನೀವು ಫಂಕ್ಷನ್ಸ್ಗೆ, ಮದುವೆಗಳು ಈ ಥರ ವೇರ್ ಮಾಡ್ತೀರಾ ಅಂತಂದರೆ 5 ಇಯರ್ವರೆಗೂ ವ್ಯಾರಂಟಿ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದು ಗೋಲ್ಡ್ ಜ್ಯುವೆಲ್ರಿನೇ ಅನ್ನೋ ಥರ ಇದೆ. ಇಲ್ಲಿ ನಿಮಗೆ ಇಯರಿಂಗ್ಸ್ಗಳು, ಸ್ಮಾಲ್ ಇಯರಿಂಗಿಂದ ಹಿಡಿದು ಬಿಗ್ ಇಯರಿಂಗ್ ಮತ್ತು ಜುಮ್ಕಾದಲ್ಲಿ ಏನು ವೆರೈಟಿ ಕೇಳ್ತೀರಾ ಸೀರಿಯಸ್ಲಿ. ಆ್ಯಂಡ್ ಚೋಕರ್ಸ್ಗಳು ಸ್ಮಾಲಿಂದ ಹಿಡಿದು ಇಷ್ಟು ಒಂಥರ ಬ್ರೈಡಲ್ ಚೋಕರ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಬ್ರೈಡಲ್ ಬ್ಯಾಂಗಲ್ಸ್ ಆಗಿರ್ಬೋದು, ಗಂಡು ಮಕ್ಕಳಿಗೆ ಕಡ ಆಗಿರ್ಬೋದು, ಚೈನು, ಇವೆಲ್ಲನೂ ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಕೂಡ ಆಯ್ತು ನನಗೆ. ಇವ್ರ ಹತ್ರ ಎಲ್ಲ ಥರ ಸಿಲ್ವರ್ ಜ್ಯುವೆಲ್ರಿಗಳಿಗೂ ಗೋಲ್ಡ್ ಪಾಲಿಷ್ ಹಾಕಿರ್ತಾರೆ. ನಿಮ್ಗೇನಾದರೂ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನು ಇವ್ರ ಪೇಜ್ನ ಕೊಲ್ಯಾಬ್ ಮಾಡಿರ್ತೀನಿ. ಹಾಗೆ ಇವರು ನಿಮಗೆ ಹೋಲ್ಸೇಲ್ ಆಗೇ ಸೇಲ್ ಮಾಡೋದು. ತುಂಬಾ ರೀಸನಬಲ್ ಪ್ರೈಸ್ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಚಿನ್ನ ತುಂಬ ಕಾಸ್ಟ್ಲಿ, ಅದರಲ್ಲೂ ವೆರೈಟಿ ಹಾಕೋಬೇಕು ಅಂತಂದರೆ ಈ ಥರ ಸಿಲ್ವರ್ ಜ್ಯುವೆಲ್ರಿಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಫ್ರೆಂಡ್ಸ್, ಇವಾಗ ನಾನು ಹೊರಗಡೆ ಹೋಗೋಕೆ ರೆಡಿಯಾಗಿದ್ದೀನಿ. ಅಲ್ಲಿ ಅದು ಏನಿದೆ ಜ್ಯುವೆಲ್ರಿ ಶಾಪಿಂದ ಬಂದಾಯಿತು. ಆ್ಯಕ್ಚುಲಿ ಅವರು ನಿಮಗೆ ಗೋಲ್ಡ್ ಜ್ಯುವೆಲ್ರಿ ಬೇಕು, ಇಂಥದ್ದೇ ಬೇಕು ಅಂತಂದರೆ ಮಾಡಿಕೊಡ್ತಾರೆ. ಅಲ್ಲಿ ಡಿಸ್ಪ್ಲೇಗೆ ಅಂತ ಯಾವುದೇ ರೀತಿಯ ಗೋಲ್ಡ್ ಜ್ಯುವೆಲ್ರಿಗಳನ್ನ ಹಾಕಿರೋದಿಲ್ಲ. ಬಟ್ ಅದು ಆಶೀರ್ವಾದ್ ಸಿಲ್ವರ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಶಾಪ್ ಚಿಕ್ಕದಾಗಿದ್ರು ಸಖತ್ತಾಗಿ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇವಾಗಿನ ಗೋಲ್ಡ್ ರೇಟ್ಗೆ ಚಿನ್ನ ತೊಗೊಳ್ಳೋದು ಆಕಾಶದ ಹತ್ರ ಇದೆ ಚಿನ್ನದ ರೇಟು. ನಮ್ಮ ಮಿಡಲ್ ಕ್ಲಾಸ್ ಅವರೆಲ್ಲ ತೊಗೊಳೋದು ಕಷ್ಟ. ಅದು ಅಷ್ಟು ಸೇವಿಂಗ್ ಮಾಡಿ ಸಣ್ಣ ಪುಟ್ಟ ಜ್ಯುವೆಲ್ರಿಗಳನ್ನ ತೊಗೋಬೋದು. ಇಲ್ಲ ಅಂತಂದರೆ ನೀವೇನಾದರೂ ಜ್ಯುವೆಲ್ರಿಗಳನ್ನ ಆಲ್ರೆಡಿ ಮಾಡಿಸಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಮಂಥ ಲಕ್ಕಿ ಯಾರೂ ಇಲ್ಲ. ಆ್ಯಕ್ಚುಲಿ ನನ್ನ ಮದುವೆಲ್ಲೂ ಮಾಡಿಸಿಲ್ಲ ಅಂದಿದ್ರೆ ಇವಾಗ ಹೆಂಗಿರ್ತಿತ್ತು ಅಂತ ಇಮ್ಯಾಜಿನ್ ಕೂಡ ಇಲ್ಲ. ಸೊ ಏನು ಅಂತ ಅಂದರೆ ಇವ್ರ ಹತ್ರ ಪ್ರತಿಯೊಂದು ನೀವು ಕಿವಿಗೆ ಹಾಕೋ ಇಯರಿಂಗ್ಸಿಂದ ಸ್ಮಾಲ್ ಇಯರಿಂಗ್ಸ್ ಆಗಿರ್ಬೋದು, ಜುಮ್ಕಾಗಳಾಗಿರ್ಬೋದು, ಮತ್ತು ದೊಡ್ಡ ಇಯರಿಂಗ್ಸ್ಗಳು ಆಗಿರ್ಬೋದು, ಮತ್ತು ಶಾರ್ಟ್ ಚೈನ್, ಲಾಂಗ್ ಚೈನ್, ಮಾಂಗಲ್ಯ ಚೈನ್ಗಳು ಮತ್ತು ನೆಕ್ಲೆಸ್ಸು. ಈಗ ಟ್ರೆಂಡಿಂಗಲ್ಲಿರೋ ಗೋಲ್ಡ್ ಜ್ಯುವೆಲ್ರಿ ಏನೇನು ಟ್ರೆಂಡಿಂಗಲ್ಲಿದೆ ಅಲ್ವಾ, ಅದೆಲ್ಲ ಸಿಲ್ವರ್ ಜ್ಯುವೆಲ್ರಿಯಲ್ಲೇ ಸಿಗ್ತಾಯಿದೆ ನಿಮಗೆ. ಅಂದರೆ ಸಿಲ್ವರ್ಗೆ ಗೋಲ್ಡ್ ಪಾಲಿಷ್ನ ಮಾಡಿ ಕೊಡ್ತಾರೆ. ನೀವು ಡೈಲಿ ವೇರ್ ಮಾಡಿದ್ರೆ 1 ಇಯರ್ ವ್ಯಾರಂಟಿ ಇರುತ್ತೆ. ಏನಾದರೂ ಫಂಕ್ಷನ್ಸು, ಹಬ್ಬಗಳು, ಸಮಾರಂಭಗಳು ಬಂತು ಅಂತಂದರೆ ಮಿನಿಮಮ್ 5 ಇಯರ್ಸ್ ವ್ಯಾರಂಟಿ ಇರುತ್ತೆ.
ಸೊ ನೀವು ಏನಾದರೂ ತೊಗೋಬೇಕಂತಂದರೆ ನೀವು ಮೈಸೂರು ಅಕ್ಕಪಕ್ಕ ಇದ್ರಿ, ನಮ್ಮ ಮೈಸೂರಲ್ಲೇ ಇದ್ರಿ ಅಂತಂದರೆ ಆಶೀರ್ವಾದ್ ಸಿಲ್ವರ್ ಪ್ಯಾಲೇಸ್ಗೆ ವಿಸಿಟ್ ಮಾಡಲೇಬೇಕು. ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಸೊ ಅದನ್ನೇ ಶೂಟ್ ಮಾಡೋಕ್ಕೆ ಹೋಗಿದ್ವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕು. ಹಾಗೆ ಬುಜಿನ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೇಕು. ಅದಕ್ಕೆ ವಿಚಾರಿಸೋಕೆ ಹೋಗ್ತಾ ಇದ್ದೀನಿ. ಒಂದು ಮಂಡ್ಯ ರಮೇಶ್ ಅವ್ರದ್ದು ನಟನ ರಂಗಶಾಲೆ ಇದೆ, ಅಲ್ಲಿ ವಿಚಾರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಟನ ರಂಗಶಾಲೆಯಲ್ಲಿ 8 ಇಯರ್ಸ್ಗೆ ಮಕ್ಕಳಿಗೆ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡೋದು, ಅಲ್ಲಿವರೆಗೂ ಅಡ್ಮಿಷನ್ ಇರಲ್ಲ. ಬಟ್ ಸಮ್ಮರ್ ಕ್ಯಾಂಪ್ ಆದರೆ ಈ ಥರ ಆಪರ್ಚುನಿಟಿ ಇರುತ್ತೆ. ಇಲ್ಲಿಗೆ ಸೇರಿಸೋದ್ರಿಂದ ಒಂದಷ್ಟು ಹೊಸದಾಗಿ ಏನಾದರೂ ಕಲಿಬೋದು. ಇಲ್ಲ ಅಂತಂದರೆ ಬುಜ್ಜಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಅಂದರೆ ಅಡ್ಮಿಷನ್ಸ್ ಓಪನ್ ಆಗಿದೆ. ಈಗ ಅಲ್ಲಿಗೆ ಜಾಯಿನ್ ಮಾಡ್ಬೋದು. ಸೊ ನೋಡೋಣ ಎಲ್ಲಾಗುತ್ತೆ ಅಂತ ನಾನು ವಿಚಾರಿಸಿ ಡಿಸ್ಕಸ್ ಮಾಡಿ ಸುನಿಲ್ ಜೊತೆ ಎಲ್ಲ ಆಮೇಲೆ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ, ಬನ್ನಿ ಇವಾಗ ಹೋಗೋಣ. ಸೊ ರಂಗಶಾಲೆಗೆ ಬಂದಿದ್ದೀವಿ, ಬನ್ನಿ ಎನ್ಕ್ವೈರಿ ಮಾಡೋಣ. ನಾಡಿದ್ದು ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಲ್ರೆಡಿ ಏನೋ ಪ್ರಾಕ್ಟೀಸ್ ನಡೀತಾ ಇದೆ. ಮಂಡ್ಯ ರಮೇಶ್ ಸರ್ ಅವ್ರ ಮಗಳಿದ್ರು, ಅವ್ರ ಮಗಳು ಅವರೇ ಮಾತಾಡಿದ್ರು. ಅವರು ಯಾವ ತಾತ? ಗಾಂಧಿ ತಾತ. ಬಿಡು ಬಾ. ಗಾಂಧಿ ತಾತನೇ ಅವರು ಅನ್ಕೊಂಡಿದ್ದೀನಿ. ಇಲ್ವಾ? ಗೊತ್ತಿಲ್ಲ. ಇಲ್ಲ, ಮಹಾತ್ಮ ಗಾಂಧೀಜಿ ಕನ್ನಡ ಕೈಲಲ್ಲ. ಹೌದು ಕಣ, ತುಂಬ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಫುಲ್ಲು ಇದೆಲ್ಲ ಇದೆ ಮಮ್ಮಿ, ಸ್ಟೇಜು, ಚೇರ್ಸು ಎಲ್ಲ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಪುಷ್ಪ ಹೋಗೋಣ. ಇದು ಬಂದ್ಬಿಟ್ಟು ಮಂಡ್ಯ ರಮೇಶ್ ಸರ್ ಅವರ ಆಫೀಸ್. ಇದು ಯಾವಾಗ್ಲೂ ಏನಾದರೂ ಎನ್ಕ್ವೈರಿ ಇದ್ದರೆ ಇಲ್ಲೇ ಮಾಡಬೇಕು. ಸೊ ನಾಡಿದ್ದು ಬನ್ನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ಮಾರಮ್ಮನ ದೇವಸ್ಥಾನ. ಅಲ್ಲಿಗೆ ಹೋಗಿ ಫ್ರೈಡೇ ಆಗಿದ್ದರಿಂದ ತುಂಬಾ ರಶ್ ಇದ್ದರು. ಇವಾಗ ಮಾರಿ ಹಬ್ಬ ಸೀಸನ್ ಆಗಿರೋದ್ರಿಂದ ಎಲ್ಲ ತಂಪೆಲ್ಲ ತೊಗೊಂಡು ಬಂದಿದ್ರು. ನಾವು ಹಾಗೆ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಕೂಡ ಆಯಿತು. ಖುಷಿ ಆಯಿತು ಒಂಥರ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆಲ್ಲ ಬಂದು. ಅಲ್ಲಿಂದ ಸ್ವಲ್ಪ ತರಕಾರಿಗಳನ್ನ ತೊಗೋಬೇಕಿತ್ತು. ಈವ್ನಿಂಗ್ ಟೈಮ್ ಬರಬೇಕು, ಇಲ್ಲ ಬೆಳಗ್ಗೆ ಟೈಮ್ ಬರಬೇಕು, ಬಿಸಿಲು ಟೈಮಲ್ಲಿ ಆಗೋದೆಲ್ಲ. ಟೊಮೊಟೊ ಮತ್ತು ಸೌತೆಕಾಯಿ ಇಲ್ಲಿ ಸಿಕ್ತು. ಆಮೇಲೆ ಇಲ್ಲಿ ಇನ್ನೊಂದು ತರಕಾರಿ ಶಾಪಿಗೆ ಬಂದು ಏನೇನು ಬೇಕೆಲ್ಲ ತೊಗೋತಾ ಇದ್ವಿ. ಇನ್ನು ಹಬ್ಬಕ್ಕೆ ತರಕಾರಿಗಳೆಲ್ಲ ಬೇಕು. ನಾವೇನು ಅಡುಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಅಲ್ವಾ. ಇವಾಗಲೇ ತೊಗೊಂಡು ಬಿಡೋಣ. ಇನ್ನು ತರಕಾರಿ ರೇಟ್ ಗಗನಕ್ಕೆ ಏರ್ಬಿಡುತ್ತೆ. ನೀವು ಅವತ್ತಿನ ದಿನ ಹಬ್ಬದ ದಿನ ಏನಾದರೂ ತೊಗೋತೀನಿ ಅಂತ ಅಂದರೆ. ಸೊ ಮಮ್ಮಿ ಬಾಳೆಕಾಯಿ, ನಿಂಬೆಹಣ್ಣು, ಇನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕು ಅಂತ ಹೇಳಿದರು. ಓಕೆ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ನೋಡಿ ತಗೊಳ್ಳಿಲ್ಲ ಅಂತ ಅಂದರೆ, ಚೆಕ್ ಮಾಡಿಲ್ಲ ಅಂತಂದರೆ ಎಲ್ಲ ಹೋಗ್ಬಿಡಿರುತ್ತೆ. ಅದಕ್ಕೆ ಚೆಕ್ ಮಾಡಿನೇ ತೊಗೋತೀನಿ. ನಾನೆಲ್ಲ ಜೆಪ್ಟೋದಲ್ಲಿ ಆರ್ಡರ್ ಮಾಡಿಬಿಡ್ತೀನಿ. ಹೀಗೆ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೋತಾ ಇದ್ದೆ. ಜೆಪ್ಟೋಲ್ ಕೂಡ ಚೆನ್ನಾಗಿರುತ್ತೆ. ಫ್ಲವರ್ಸ್ ಎಲ್ಲ ಅಲ್ಲೇ ಆರ್ಡರ್ ಮಾಡೋದು. ನಾನು ಸೇವಂತಿಗೆ ಕಟ್ಟಿರೋದೆಲ್ಲ ಬೇಕು ಮಾರು ಅಂತಂದರೆ ಹೊರಗಡೆ ತೊಗೋತೀನಿ. ಬಿಡಿ ಹೂವು ಎಲ್ಲ ಬೇಕು ಅಂತಂದರೆ ಟೈಮ್ ಇಲ್ಲ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಬೈಕಲ್ಲಿ ಅನ್ನೋದಾದರೆ ಜೆಪ್ಟೋಲ್ಲೇ ಆರ್ಡರ್ ಮಾಡಿಬಿಡ್ತೀನಿ ಎಲ್ಲನೂ. ಇದಾದಮೇಲೆ ಇಲ್ಲೇ ಸೊಪ್ಪು ತೊಗೊಳ್ಳೋಣ ಅಂತ ಬಂದೆ. ನನಗೇನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎರಡೇ ಇದು ಬೇಕಾಗಿದ್ದು. ಇವಾಗ ಬೇರೆ ಸೊಪ್ಪು ತೊಗೊಂಡ್ರೂ ವೇಸ್ಟ್ ಆಗುತ್ತೆ, ಯಾಕಂದರೆ ತುಂಬ ದಿನ ಇಡೋದಕ್ಕೂ ಮನಸ್ಸಾಗಲ್ಲ. ಫ್ರೆಶ್ ಸೊಪ್ಪುಗಳನ್ನ ತೊಗೊಂಡು ಅಲ್ಲಲ್ಲೇ ಮಾಡ್ಕೊಳ್ಳೋಕ್ಕೆ ಚೆಂದ. ಹಾಗಾಗಿ ಏನು ಸೊಪ್ಪು ಬೇಕೋ ಅದನ್ನು ಮಾತ್ರ ತೊಗೊಂಡೆ. ಇನ್ನು ನಮ್ಮನೆ ಹತ್ರ ಇರೋ ತರಕಾರಿ ಶಾಪ್ಗೆಲ್ಲ ಹೋದ್ವಿ ಅಂತಂದರೆ ಒಂದಕ್ಕೆ 2 ರೇಟು. 5 ರೂಪಾಯಿ ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಆಗೋಗಿರುತ್ತೆ. ಇಲ್ಲಿ ಸ್ವಲ್ಪ ಸಿಟಿಗೆ ನಿಯರಲ್ಲಿ ಬಂದ್ವಲ್ಲ ಒಳಗಡೆ ಆಗಿ, ಹಂಗಾಗಿ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇನ್ನು ಹಬ್ಬ ಬಂತು ಅಂತಂದರೆ ಇದು ಜಾಸ್ತಿ ಆಗೋಗ್ಬಿಡುತ್ತೆ. ನೋಡ್ಕೊಂಡು ತಗೋಬೇಕು. ಕತ್ಲೆ ಕೂಡ ಆಗ್ತಾಯಿದೆ. ನಾನು ತಗೋತಾ ಇದ್ದೆ. ಸೊ ಇವತ್ತಿನ ಶೂಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂಥರ ಖುಷಿ ಆಯಿತು ನನಗೆ. ಇನ್ನು ನನ್ನ ಮಗನೂ ಏನು ತೊಗೋತೀವಲ್ಲ ಎಲ್ಲ ತೊಗೊಂಡು ನೋಡಬೇಕು. ಆ್ಯಂಡ್ ಹೂವು ಕೇಳೋಣ ಅಂತ ಬಂದೆ. ಆಂಟಿ ನನ್ನ ಹತ್ರ ಫೋನ್ಪೇ ಇಲ್ಲ ಅಂತ ಅಂದರು. ಆಂಟಿ ನಾನು ಕ್ಯಾಶ್ ತಂದಿಲ್ಲ, ನಾನು ಅಲ್ಲಿ ಒಂದು ಶಾಪ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಚೇಂಜ್ ಇಸ್ಕೊಂಡು ಬಂದು ತೊಗೋತೀನಿ ಅಂತ ಹೇಳಿದೆ. ಅವರು ಸರಿ ಅಂತ ಅಂದರು. ಯಾಕಂತಂದರೆ ಇತ್ತೀಚೆಗೆ ಎಲ್ಲ ಸ್ಕ್ಯಾನರ್ ಇಟ್ಕೊಂಡು ಬಿಟ್ಟಿರ್ತಾರೆ. ಯಾರೂ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ. ನಾವಂತೂ ಗೂಗಲ್ ಪೇ, ಫೋನ್ಪೇನೇ
ಇನ್ನು ಅವರು ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ ಅಂದ್ಬಿಟ್ಟು ನಾನು ದುಡ್ಡೆಲ್ಲ ತಂದಿರಲಿಲ್ಲ. ಸೊ ಆ ಕಡೆಯಿಂದ ಬರ್ತಾ ತೊಗೊಳ್ಳೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಓಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ. ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಮಾಡಿ ಅಂತ. ನಾನು ಸ್ವಲ್ಪ ಈ ಥರ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ವ್ಲಾಗ್ಸ್ ಎಲ್ಲ ರೆಗ್ಯುಲರಾಗಿ ಮಾಡೋಕ್ಕಾಗ್ತಿಲ್ಲ. ಖಂಡಿತ ಮಾಡ್ತೀನಿ, ಫ್ರೀ ಮಾಡಿಕೊಂಡು ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಸಿ ಯು.